ಸೊನಾಲಿ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಡಿ.ಪಿ ಕ್ರಾಸ್ ಆಗಿರ್ಬೋದು, ಕಡಕ್ನಾಥ್ ಆಗಿರ್ಬೋದು, ಅವ್ರು ಯಾವ ತರ ಮರಿ ಕೇಳ್ತಾರಲ್ಲ ಆ ಮರಿ ಕೊಡ್ತೀವಿ ಸರ್ ನಾವು. ಇದು ಎಲ್ಲಾ ಪ್ರದೇಶಕ್ಕೂ ಹೊಂದಿಕೊಳ್ಳೋ ಮರಿ ಸರ್. ಇದು ಇವಾಗ ಮೂವಿಂಗ್ ಇರೋ ಸರ್ ಪ್ಯೂರ್ ನಾಟಿ ಸರ್. ಫಸ್ಟ್ ಮಾಂಸದಿಂದ ಆದಾಯ ಮಾಡಬಹುದು, ಮೊಟ್ಟೆಯಿಂದ ಆದಾಯ ಮಾಡಬಹುದು, ಮತ್ತೆ ಕೆಳಗಡೆ ಹಾಕಿರೋ ಗೊಬ್ಬರದಿಂದನೂ ಆದಾಯ ಮಾಡಬಹುದು ಸರ್. 7 ದಿನಕ್ಕೆ ಒಂದು ವ್ಯಾಕ್ಸಿನೇಷನ್ ಬರ್ತದೆ ಸರ್, ಮತ್ತೆ 14 ದಿವಸಕ್ಕೆ ಒಂದು ವ್ಯಾಕ್ಸಿನೇಷನ್ ಬರ್ತದೆ ಸರ್, 21 ದಿನಕ್ಕೆ ಒಂದು ವ್ಯಾಕ್ಸಿನೇಷನ್ ಬರ್ತದೆ ಸರ್. ಅವ್ನು 3 ನಾವು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡಿ ಆಮೇಲೆ ನಾವು ರೈತರಿಗೆ ಕೊಡ್ತೀವಿ ಸರ್. ನೀವು 300 ಮರಿ ಏನಾದ್ರು ನಮ್ಮ ಕಡೆಯಿಂದ ತಗೊಂಡ್ರೆ ಸರ್ ನಾವೇ ಡೆಲಿವರಿ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಮೈಸೂರು ಕೊಟ್ಟಿದ್ದೀವಿ, ಮಂಡ್ಯ ಕೊಟ್ಟಿದ್ದೀವಿ, ಈ ಕಡೆ ಪಿರಿಯಾಪಟ್ಟಣ, ಕುಶಾಲನಗರ, ಬೆಂಗಳೂರು, ಮತ್ತೆ ಚಿಂತಾಮಣಿ, ಬಾಗೇಪಲ್ಲಿ, ಈ ಕಡೆ ಬೀದರು, ಕಲಬುರಗಿ, ಬಿಜಾಪುರ, ಬಾಗಲಕೋಟೆ, ಆಲ್ ಓವರ್ ಕರ್ನಾಟಕ ನಾವು ಮರಿ ಕೊಟ್ಟಿದ್ದೀವಿ ಸರ್. ನಾವು ತಮಿಳುನಾಡು ಕೊಟ್ಟಿದ್ದೀವಿ ಸರ್, ಮತ್ತೆ ಆಂಧ್ರ ಪ್ರದೇಶಕ್ಕೂ ನಾವು ಮರಿಗಳನ್ನು ಸಪ್ಲೈ ಮಾಡಿದ್ದೀವಿ ಸರ್. 35ರಿಂದ 40,000 ಮರಿಗಳನ್ನು ನಾವು ಸಪ್ಲೈ ಮಾಡ್ತಾ ಇದೀವಿ ಸರ್. ತಿಂಗಳಿಗೆ 60ರಿಂದ 70,000 ಒಂದು ಬ್ಯಾಚ್ ನಾವು ಉಳಿಸಬಹುದು ಸರ್. ಸ್ಟೆಪ್ ವೈಸ್ ಮಾಡೋದು ಸರ್. ಈ ಮಂತ್ 1,000, ನೆಕ್ಸ್ಟ್ ಮಂತ್ 1,000, ಅದರ ನೆಕ್ಸ್ಟ್ ಮಂತ್ 1,000, ಆ ತರ ಸ್ಟೆಪ್ ವೈಸ್ ಮಾಡ್ಕೊಂತ ಹೋದ್ರೆ ಸರ್ ನಮ್ಗೆ ಮಂತ್ಲಿ ಇನ್ಕಮ್ ಬಂದಂಗೆ ಆಗ್ಬಿಡುತ್ತೆ ಸರ್. ಇಲ್ಲಿ ನೀವು 10ರಿಂದ 15 ದಿವಸ ಮುಂಚೆನೇ ನಮಗೆ ಬುಕಿಂಗ್ ಮಾಡ್ಕೋಬೇಕು ಸರ್. ನಮ್ಮ ಫಾರ್ಮಿಗೆ ವಿಸಿಟ್ ಮಾಡಿದ್ರೆ ಸರ್ ನಾವು ಉಚಿತವಾದ ಅವ್ರ ತರಬೇತಿ ಕೊಡ್ತೀವಿ ಸರ್. ಸರ್ ನಮ್ಮ ಹೆಸರು ನಾಗರಾಜ್ ಗಂಜಿಗಟ್ಟಿ. ನಮ್ಮ ಪೌಲ್ಟ್ರಿ ಫಾರ್ಮ್ ಹೆಸರು ಬಂದ್ಬಿಟ್ಟು NSP ಪೌಲ್ಟ್ರಿ ಫಾರ್ಮ್ ಅಂತ. ನಮ್ಮೂರು ತಬ್ಕದನಹಳ್ಳಿ, ತಾಲೂಕು ಕಲಗಡಿ, ಜಿಲ್ಲಾ ಧಾರವಾಡ ಸರ್. ಸರ್ ಎಷ್ಟು ದಿನದ ಮರಿಗಳಿದೆ ಸರ್ ನಿಮ್ಮ ಹತ್ರ ಈಗ? ಸರ್ ಈಗ ಹೊಸದಾಗಿ ನಾಟಿ ಕೋಳಿ ತಾಂಡಿರ್ತಾರೆ, ಅವ್ರಿಗೆ ಏನು ಗೊತ್ತಿರಲ್ಲ, ಅವ್ರಿಗೆ ಇನ್ಫಾರ್ಮೇಶನ್ ಯಾವ ರೀತಿ ಕೊಡ್ತೀರಾ ಸರ್? ಅವ್ರಿಗೆ ಹೊಸಬರಿಗೆ ಏನು ನಾಟಿ ಕೋಳಿ ಬಗ್ಗೆ ಜೀರೋ ನಾಲೆಜ್ ಐತೆ ಅಂದ್ರೆ ಸರ್ ಅವ್ರನ್ನ ನಮ್ಗೆ ಕಾಲ್ ಮಾಡಿ ಕೇಳ್ಬೋದು ಸರ್. ಇಲ್ಲಾಂದ್ರೆ ಡೈರೆಕ್ಟ್ ನಮ್ಮ ಫಾರ್ಮಿಗೆ ವಿಸಿಟ್ ಮಾಡಿದ್ರೆ ಸರ್ ನಾವು ಉಚಿತವಾದ ಅವ್ರ ತರಬೇತಿ ಕೊಡ್ತೀವಿ ಸರ್. ಆ ಉಚಿತ ತರಬೇತಿಯಲ್ಲಿ ನಾವೇನು ಹೇಳ್ಕೊಡ್ತೀವಿ ಅಂದರೆ ಸರ್ ಮರಿಗೆ ವ್ಯಾಕ್ಸಿನೇಷನ್ ಹಾಕೋದು ಹೆಂಗೆ, ಅದಕ್ಕೆ ಮೆಡಿಸಿನ್ ಹಾಕೋದು ಹೆಂಗೆ, ಫೀಡಿಂಗ್ ಮಾಡೋದು ಹೆಂಗೆ, ಅದನ್ನು ಮೇಂಟೈನ್ ಮಾಡೋದು ಹೆಂಗೆ, ಅವ್ರಿಗೆ ಪೂರ್ತಿ ಎಷ್ಟು ದಿನ ಆದಮೇಲೆ ಆಚೆ ಕಡೆ ಬಿಡಬೇಕು ಸರ್, ಇದನ್ನೆಲ್ಲ ನಾವು ಅವ್ರಿಗೆ ಪಿನ್ ಟು ಪಿನ್ ಹೇಳ್ಕೊಡ್ತೀವಿ ಸರ್ ನಾವು ಅವ್ರಿಗೆ. ಈಗ ವಾತಾವರಣ ಏನಾದ್ರು ಚೇಂಜಸ್ ಆಯಿತು ಅಂದಾಗ ಅವ್ರಿಗೆ ಏನಾದ್ರು ಅಲ್ಲಿ ಸಮಸ್ಯೆ ಬಂತು ಅಂದಾಗ ಏನಾದ್ರು ಮಾಹಿತಿ ಕೊಡ್ತೀರಾ? ಹಾಂ ಸರ್, ಅಲ್ಲಿಂದ ಅವ್ರ ಫಾರ್ಮಿಗೆ ಕೊಟ್ಟಾದ್ಮೇಲೆ ಇಲ್ಲ ಅವ್ರ ಫಾರ್ಮಲ್ಲಿದ್ದಾಗ ಏನಾದರೂ ಕೋಳಿಗೆ ಸಮಸ್ಯೆ ಆದರೆ ಸರ್ ನಮಗೆ ಕಾಲ್ ಮಾಡಿದರೆ ಸಾಕು ಸರ್, ನಾವು ಅದಕ್ಕೆ ಮೆಡಿಸಿನ್ ಅವ್ರಿಗೆ ಹೇಳ್ಕೊಡ್ತೀವಿ ಸರ್. ನಾವು ಜಾಸ್ತಿ ಮಾಡೋದು ಸರ್ ಪ್ಯೂರ್ ನಾಟಿ. ರೈತರು ಯಾವ ಥರ ಮರಿ ಕೇಳ್ತಾರಲ್ಲ ಸರ್, ಉದಾಹರಣೆಗೆ ಸೊನಾಲಿ ಆಗಿರ್ಬೋದು, ಮತ್ತೆ ಕಾವೇರಿ ಆಗಿರ್ಬೋದು, ಡಿ.ಪಿ ಕ್ರಾಸ್ ಆಗಿರ್ಬೋದು, ಕಡಕ್ನಾಥ್ ಆಗಿರ್ಬೋದು, ಅವ್ರು ಯಾವ ಥರ ಮರಿ ಕೇಳ್ತಾರಲ್ಲ ಸರ್ ಅದೇ ಥರ ಆ ಮರಿ ಕೊಡ್ತೀವಿ ಸರ್ ನಾವು. ಇದು ಎಲ್ಲ ಪ್ರದೇಶಕ್ಕೂ ಹೊಂದಿಕೊಳ್ಳೋ ಮರಿ ಸರ್. ಇದು ಪ್ಯೂರ್ ನಾಟಿ. ಎಲ್ಲ ಪ್ರದೇಶಕ್ಕೂ ಹೊಂದ್ಕೊಳ್ಳೋ ಅಂತ ನಾಟಿ ಕೋಳಿ ಮರಿಗಳು. ಹಾಂ ಸರ್. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಿಮ್ಮ ಹತ್ರ? ಇಲ್ಲ ಸರ್, ನಾವು ಜಾಸ್ತಿ ಮಾಡೋದು ಪ್ಯೂರ್ ನಾಟಿ ಸರ್. ಯಾಕಂದರೆ ಇವಾಗ ಮೂವಿಂಗ್ ಇರೋದು ಸರ್ ಪ್ಯೂರ್ ನಾಟಿ ಸರ್. ಸೊ ಅದ್ರ ಸಲುವಾಗಿ ಸರ್ ನಾಟಿ ಕೋಳಿ ಸಾಕೋದ್ರಿಂದ ಏನೆಲ್ಲ ಲಾಭ ಇದೆ ಸರ್? ನಾಟಿ ಕೋಳಿ ಸಾಕೋದ್ರಿಂದ ಲಾಭ ಏನೇನಿದೆ ಸರ್? ಫಸ್ಟ್ ಆಫ್ ಆಲ್ ಇದರಿಂದ 3 ಥರದಿಂದ ಆದಾಯ ಮಾಡ್ಬೋದು ಸರ್. ಫಸ್ಟು ಮಾಂಸದಿಂದ ಆದಾಯ ಮಾಡ್ಬೋದು, ಮೊಟ್ಟೆಯಿಂದ ಆದಾಯ ಮಾಡ್ಬೋದು, ಮತ್ತು ಕೆಳಗಡೆ ಹಾಕಿರೋ ಗೊಬ್ಬರದಿಂದನೂ ಆದಾಯ ಮಾಡ್ಬೋದು ಸರ್. ಸರ್ ನಾಟಿ ಕೋಳಿ ಮರಿಗಳನ್ನು ಎಲ್ಲೆಲ್ಲಿ ಸಾಕ್ಬೋದು ಸರ್? ನಾಟಿ ಕೋಳಿ ಮರಿಗಳನ್ನು ಸರ್ ಫಾರ್ಮ್ ಒಳಗೆ ಸಾಕ್ಬೇಕಂತೇನಿಲ್ಲ ಸರ್, ಆಚೆ ಕಡೆ ಬಿಟ್ಟು ಸಾಕ್ಬೋದು ಸರ್. ಆಚೆ ಕಡೆ ಬಿಟ್ಟು ಮೇಯಿಸೋದು ಅಂದರೆ ಏನಾಗುತ್ತೆ ಸರ್, ನೈಸರ್ಗಿಕವಾಗಿ ಬೆಳಿತೇವೆ ಸರ್. ಒಂಚೂರು ಗ್ರೋತ್ ಲೇಟಾಗಿ ಬರ್ಬೋದು ಸರ್, ಬಟ್ ನೈಸರ್ಗಿಕವಾಗಿ ಬೆಳಿತೇವೆ ಸರ್. ಮತ್ತು ಆಚೆ ಕಡೆ ಬಿಟ್ಟು ಮೇಯಿಸೋ ಕೋಳಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಬರುತ್ತೆ ಸರ್. ಈ ಫಾರ್ಮ್ ಸಾಕೋಕ್ಕಿಂತ ಆಚೆ ಕಡೆ ಬಿಟ್ಟು ಮೇಯಿಸೋ ಕೋಳಿಗೆ ಡಿಮ್ಯಾಂಡ್ ಜಾಸ್ತಿ ಸರ್. ಸರ್ ನಿಮ್ಮ ಹತ್ರ ಎಷ್ಟು ದಿನದ ಮರಿ ಇದೆ, ರೈತರಿಗೆ ಎಷ್ಟು ದಿನದ ಮರಿ ಕೊಡ್ತೀರಾ ಸರ್? ನಾವು 1 ನಿಮಿಷದ ಮರಿ ತೊಗೊಂಬಂದು ಸರ್ ಅದು ಬ್ರೂಡಿಂಗು, ಟೆಂಪ್ರೇಚರು, ವ್ಯಾಕ್ಸಿನೇಷನ್ನು ಎಲ್ಲ ನಾವು ನೋಡಿಕೊಂಡು ಆಮೇಲೆ ನಾವು ರೈತರಿಗೆ ಸಪ್ಲೈ ಮಾಡ್ತೇವೆ ಸರ್ ಮರಿ. ನಾವು 1 ನಿಮಿಷದ ಮರಿ ತೊಗೊಂಬಂದು ಸರ್ 7 ದಿನಕ್ಕೆ ಒಂದು ವ್ಯಾಕ್ಸಿನೇಷನ್ ಬರ್ತದೆ ಸರ್, ಮತ್ತು 14 ದಿವಸಕ್ಕೆ ಒಂದು ವ್ಯಾಕ್ಸಿನೇಷನ್ ಬರ್ತದೆ ಸರ್, 21 ದಿನಕ್ಕೆ ಒಂದು ವ್ಯಾಕ್ಸಿನೇಷನ್ ಬರ್ತದೆ ಸರ್. ಅವ್ನು 3 ನಾವು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡಿ ಆಮೇಲೆ ನಾವು ರೈತರಿಗೆ ಕೊಡ್ತೀವಿ ಸರ್. ರೈತರಿಗೆ ನಾವು ವ್ಯಾಕ್ಸಿನೇಷನ್ ಮಾಡಿ ಕೊಡೋದ್ರಿಂದ ಸರ್ ರೈತರಿಗೆ ಸಾಯೋ ಪ್ರಮಾಣ ಕಮ್ಮಿ ಇರ್ತದೆ ಸರ್, ಕೋಳಿ ಸಾಯೋ ಪ್ರಮಾಣ ಕಮ್ಮಿ ಇರ್ತದೆ ಸರ್, ಲಾಭಾಂಶ ಜಾಸ್ತಿ ಇರ್ತದೆ ಸರ್. ಸೊ ಅದ್ರ ಸಲುವಾಗಿ ಫಸ್ಟ್ ಟೈಮ್ ಮಾಡೋರು ಯಾವಾಗಲೂ ನೀವು 1 ದಿವಸದ ಮರಿ ತೊಗೋಬೇಡ್ರಿ, 1 ತಿಂಗಳ ಮರಿ ತೊಗೋರಿ. ಯಾಕಂದ್ರೆ ಏನಾಗುತ್ತೆ ಸರ್, ಫಸ್ಟ್ ಟೈಮ್ ಮಾಡೋರಿಗೆ ಅವ್ರಿಗೆ ಯಾವ ಥರ ಬ್ರೂಡಿಂಗ್ ಮಾಡಬೇಕು ಗೊತ್ತಿರಲ್ಲ, ಯಾವ ಥರ ಟೆಂಪ್ರೇಚರ್ ಮೇಂಟೈನ್ ಮಾಡೋದು ಗೊತ್ತಿರಲ್ಲ ಸರ್, ವ್ಯಾಕ್ಸಿನೇಷನ್ ಯಾವ ಥರ ಹಾಕಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ ಅಂದರೆ 1 ತಿಂಗಳ ಮರಿ ನಾವು ಅವ್ರಿಗೆ ಕೊಡ್ತೀವಿ ಸರ್. 1 ತಿಂಗಳ ಮರಿ ತೊಗೊಂಡ್ರೆ ಅವ್ರಿಗೆ ಸಾಯೋ ಪ್ರಮಾಣ ಕಮ್ಮಿ ಇರ್ತದೆ ಸರ್, ಲಾಭಾಂಶನೂ ಕೂಡ ಜಾಸ್ತಿ ಇರ್ತದೆ ಸರ್ ಅವ್ರಿಗೆ. ಸರ್ ನಿಮ್ಮ ಕಡೆ ಮಿನಿಮಮ್ ಎಷ್ಟು ಮರಿಗಳು ತೊಗೋಬೇಕು ಸರ್? ಸರ್ ನಮ್ಮ ಕಡೆಯಿಂದ ಮಿನಿಮಮ್ ಆರ್ಡ್ರ್ ಅಂದರೆ 300 ಸರ್. ನೀವು 300 ಮರಿ ಏನಾದರೂ ನಮ್ಮ ಕಡೆಯಿಂದ ತೊಗೊಂಡ್ರೆ ಸರ್ ನಾವೇ ಡೆಲಿವರಿ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಡೆಲಿವರಿ ಫ್ರೀ ಆಗಿ ಕೊಡ್ತೇವೆ ಸರ್. 300 ಮರಿ ತೊಗೊಂಡ್ರೆ ಅದಕ್ಕಿಂತ ಕಮ್ಮಿ ಮರಿ ನಿಮಗೆ ಏನಾದರೂ ಬೇಕು ಸರ್ ನಮ್ಮ ಫಾರ್ಮಿಗೆ ಬಂದು ನೀವೇ ತೊಗೊಂಡು ಹೋಗ್ಬೋದು ಸರ್. ಸರ್ ಮರಿಗಳು ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಸರ್? ಸರ್ ನಾವು ಆಲ್ ಓವರ್ ಕರ್ನಾಟಕ ಕೊಟ್ಟಿದ್ದೇವೆ ಸರ್. ಮೈಸೂರು ಕೊಟ್ಟಿದ್ದೀವಿ, ಮಂಡ್ಯ ಕೊಟ್ಟಿದ್ದೀವಿ, ಈ ಕಡೆ ಪಿರಿಯಾಪಟ್ಟಣ, ಕುಶಾಲನಗರ, ಬೆಂಗಳೂರು, ಮತ್ತು ಚಿಂತಾಮಣಿ, ಬಾಗೇಪಲ್ಲಿ, ಈ ಕಡೆ ಬೀದರು, ಕಲಬುರಗಿ, ಬಿಜಾಪುರ, ಬಾಗಲಕೋಟೆ, ಆಲ್ಮೋಸ್ಟ್ ನಾವು ಎಲ್ಲ ಆಲ್ ಓವರ್ ಕರ್ನಾಟಕ ನಾವು ಮರಿ ಕೊಟ್ಟಿದ್ದೀವಿ ಸರ್. ನಾವು ಬೇರೆ ಸ್ಟೇಟ್ಗಳಿಗೆ ಕೊಟ್ಟಿದ್ದೀವಿ? ಹಾಂ, ಬೇರೆ ಸ್ಟೇಟ್ಗಳು ಸರ್, ತಮಿಳುನಾಡು ಕೊಟ್ಟಿದ್ದೀವಿ ಸರ್, ಮತ್ತು ಆಂಧ್ರ ಪ್ರದೇಶಕ್ಕೂ ನಾವು ಮರಿಗಳನ್ನು ಸಪ್ಲೈ ಮಾಡಿದ್ದೀವಿ ಸರ್. ನಾವು ಸರ್ ರೈತರು ಮರಿ ತಗೊಂಡೋಗಿಂತ ಮುಂಚೆ ಅವ್ರ ಶೆಡ್ ಯಾವ ರೀತಿ ರೆಡಿ ಮಾಡ್ಕೊಬೇಕು ಸರ್? ಅವರು ಯಾವ ಥರ ಮಾಡ್ಕೊಂಡ್ರೆ ಸರ್, ಫಾರ್ಮ್ನ ಕ್ಲೀನಾಗಿ ನೀರಿಂದ ತೊಳೆದು ಸರ್, ಆಮೇಲೆ ಅದಕ್ಕೆ 1 ದಿನ ಬಿಟ್ಟು ಸರ್ ಸುಣ್ಣದ ನೀರು ಹಾಕ್ಬೇಕು ಸರ್. ಸುಣ್ಣದ ನೀರು ಹಾಕಿ ಚೆನ್ನಾಗಿ ಎಲ್ಲ ಗೋಡೆಗಳಿಗೆ ಮತ್ತು ನೆಲಕ್ಕೆ ಎಲ್ಲ ಸರ್ ಕೆಳಗಡೆ ಎಲ್ಲ ಸುಣ್ಣದ ನೀರು ಹಾಕಿಂದ ಸರ್ ಅದು 1 ದಿನ ಡ್ರೈ ಆಗಿಬಿಟ್ಟು ಸರ್ ಆಮೇಲೆ ನೆಲದಿಂದ ಒಂದು ಅರ್ಧ ಇಂಚ್ ಅಷ್ಟೇ ಭತ್ತದ ಹೊಟ್ಟು ಹಾಕಿ ರೆಡಿ ಇಡಬೇಕು ಸರ್ ಅವರು.
ಆಮೇಲೆ ನಾವು ಮರಿಗಳೆಲ್ಲ ಸಪ್ಲೈ ಮಾಡಿ ಅದನ್ನು ಯಾವ ಥರ ಅವ್ರಿಗೆ ಅಲ್ಲೇ ಹೇಳ್ತೀವಿ ಸರ್. ಮತ್ತು ಟ್ರೈನಿಂಗಲ್ಲಿ ಕೂಡ ಹೇಳ್ಕೊಡ್ತೀವಿ ಸರ್ ನಾವು ಮರಿನ ಯಾವ ಥರ ಸಾಕಬೇಕು. ಮತ್ತು ಅವ್ರ ಪ್ಲೇಸಿಗೆ ಹೋದಾಗ ನಾವು ಹೇಳ್ಕೊಡ್ತೀವಿ ಸರ್. ನೀವು ಮರಿ ಈ ಥರ ಮೇಂಟೈನ್ ಮಾಡಿರಿ, ಈ ಥರ ಸಾಕ್ರಿ, ನಿಮ್ಗೇನಾದ್ರೂ ಡೌಟ್ ಇದ್ದರೆ ನಮ್ಗೆ ಕಾಲ್ ಮಾಡಿರಿ ಅಂತ ಹೇಳಿ ನಾವು ಅಲ್ಲೇ ಕೊಟ್ಟು ಬಂದುಬಿಡ್ತೀವಿ ಸರ್ ಅವ್ರಿಗೆ. ಸರ್ ಎಷ್ಟು ದಿನದ ಮರಿಗಳು ಕೊಡ್ತೀರಾ ಸರ್? ಸರ್ ನಾವು 1 ತಿಂಗಳು ಮರಿ ಕೊಡ್ತೀವಿ ಸರ್. ಮತ್ತು ದೊಡ್ಡ ಕೋಳಿ ಕೊಡ್ತೀವಿ ಸರ್. ದೊಡ್ಡ ಕೋಳಿ ಅಂದರೆ ಮೊಟ್ಟೆಗೆ ಬಂದಿರೋ ಕೋಳಿನೂ ಕೊಡ್ತೀವಿ ಸರ್ ನಾವು. ಮತ್ತು ಮಾಂಸಕ್ಕೋಸ್ಕರ ಬರೋ ಕೋಳಿನೂ ಕೊಡ್ತೀವಿ ಸರ್ ನಾವು. ದೊಡ್ಡ ಕೋಳಿಗಳು ಸಿಗುತ್ತವ ನಿಮ್ಮ ಹತ್ರ? 1 ತಿಂಗಳ ಮರಿನೂ ಸಿಗ್ತಾವೆ ಸರ್, ದೊಡ್ಡ ಕೋಳಿನೂ ಸಿಗ್ತದೆ ಸರ್, ಕಟಿಂಗ್ ಬಂದಿರೋ ಕೋಳಿನೂ ಸಿಗ್ತದೆ ಸರ್, ಮತ್ತು ಮೊಟ್ಟೆಗೆ ಬಂದಿರೋ ಕೋಳಿನೂ ನಾವು ಸಪ್ಲೈ ಮಾಡ್ತೀವಿ ಸರ್. ಈಗ ಯಾರು ಅಂಗಡಿಯವ್ರಿಗೆ ಏನಾರು ಕೇಳಿದ್ರು ನಮಗೆ ನಾಟಿ ಕೋಳಿನೇ ಬೇಕು ಅಂತ, ಅಂಗಡಿಯವ್ರಿಗೂ ಸಪ್ಲೈ ಕೊಡ್ತೀವಿ ಸರ್. ನಾವು ಕೊಡ್ತೀವಿ ರೀ. ನಾವು 500 ಕೋಳಿಯಿಂದ ಸ್ಟಾರ್ಟ್ ಮಾಡಿ ಸರ್. ಇವಾಗ 35ರಿಂದ 40 ಸಾವಿರ ಮರಿಗಳನ್ನು ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಸರ್ ಒಂದು ತಿಂಗಳಿಗೆ. ಹಾಂ ಸರ್. ಸರ್ ನಾಟಿ ಕೋಳಿನೇ ಸಾಕ್ಬೇಕಂತ ಯಾಕೆ ಅನ್ಕೊಂಡ್ರಿ ಸರ್? ನಾಟಿ ಕೋಳಿನೇ ಯಾಕೆ ಸಾಕ್ಬೇಕಂತ ಅನ್ಕೊಂಡ್ರೆ ಸರ್, ಇದು ಹೆಲ್ತಿಗೂ ನೈಸರ್ಗಿಕವಾಗಿ ಬೆಳಿತೈತೆ ಸರ್. ಹೆಲ್ತಿಗೂ ಭಾಳ ಚಲೋ ಸರ್. ಇದೆ ಒಳ್ಳೇದು ಸರ್, ಹೆಲ್ತಿಗೂ ಭಾಳ ಒಳ್ಳೇದು ಸರ್. ಮತ್ತು ಇದನ್ನು ಮಾರ್ಕೆಟಿಂಗೂ ಸರ್ ನಮ್ಮ ಅಕ್ಕಪಕ್ಕದ ಊರಲ್ಲೇ ನಮ್ಮ ಮಾರ್ಕೆಟಿಂಗ್ ಇರ್ತದೆ ಸರ್ ಇದು. ಸರ್ ನಾಟಿ ಕೋಳಿ ಸಾಕಾಣಿಕೆಯಿಂದ ಎಷ್ಟು ಆದಾಯ ಮಾಡ್ಬೋದು ಸರ್? ಸರ್ ನಾಟಿ ಕೋಳಿ ಸಾಕಾಣಿಕೆಯಿಂದ ಆದಾಯ ಎಷ್ಟು ಬರ್ತೈತೆ ಅಂದರೆ ಸರ್, ಮಾರ್ಕೆಟಲ್ಲಿ ಎಷ್ಟೇ ರೇಟ್ ಕಮ್ಮಿ ಇದ್ರೂ ಸರ್ 60ರಿಂದ 70 ಸಾವಿರ ಒಂದು ಬ್ಯಾಚಿನ ಉಳಿಸ್ಬೋದು ಸರ್. ನಿಮಗೆ ನಮ್ಮ ಫಾರ್ಮ್ ದೊಡ್ಡದಿದೆ ಸರ್, ನಾವು 1,000 ಮರಿ ಸಾಕಲ್ಲ ಅಂದರೆ ಸರ್, ಇದನ್ನ ಬಿಸ್ನೆಸ್ ಪರ್ಪಸ್ ಆಗಿ ಹೆಂಗೆ ತೊಗೋಬೇಕಂದ್ರೆ ಸರ್, ಮಂತ್ಲಿ ಇನ್ಕಮ್ ಬರೋಂಗೆ ಯಾವ ಥರ ಮಾಡ್ಕೋಬೇಕಂದ್ರೆ ಸರ್, ಈಗ ನಮ್ಮ ಕಡೆ ಒಂದು 5,000 ಶೆಡ್ ಐತೆ ಸರ್, ನಾವೇನು ಮಾಡ್ಕೋಬೇಕು ಸರ್, ಮಂತ್ಲಿ ಒಂದೊಂದು ಬ್ಯಾಚ್ ಹಾಕೋ ಸರ್, ಸ್ಟೆಪ್ ವೈಸ್ ಮಾಡೋದು ಸರ್. ಈ ಮಂತ್ 1,000, ನೆಕ್ಸ್ಟ್ ಮಂತ್ 1,000, ಅದರ ನೆಕ್ಸ್ಟ್ ಮಂತ್ 1,000, ಆ ಥರ ಸ್ಟೆಪ್ ವೈಸ್ ಮಾಡ್ಕೊತ ಹೋದ್ರೆ ಸರ್ ನಮ್ಗೆ ಮಂತ್ಲಿ ಇನ್ಕಮ್ ಬಂದಂಗೆ ಆಗ್ಬಿಡುತ್ತೆ ಸರ್. ಇಲ್ಲಿ ಆ ಥರ ನಾವು ಬಿಸ್ನೆಸ್ನ ಇದನ್ನ ರನ್ ಮಾಡ್ಬೋದು ಸರ್. ಸರ್ ರೈತರು ಶೆಡ್ ಯಾವ ರೀತಿ ನಿರ್ಮಾಣ ಮಾಡ್ಕೊಬೇಕು? ರೈತರಿಗೆ ಎಷ್ಟೋ ಜನಕ್ಕೆ ಇದು ಡೌಟ್ ಇರ್ತದೆ ಸರ್. ಈ ಫಾರ್ಮ್ ಯಾವ ಥರ ನಾವು ನಿರ್ಮಾಣ ಮಾಡ್ಬೇಕು ಅಂದ್ರೆ ಸರ್, ಪೂರ್ವ ಪಶ್ಚಿಮಕ್ಕೆ ಮುಖವಾಗಿ ನಾವು ಫಾರ್ಮ್ ಕಟ್ಟಬೇಕು ಸರ್. ಮತ್ತು ದಕ್ಷಿಣ ಉತ್ತರಕ್ಕೆ ಸರ್ ನಾವು ಏನು ಮಾಡಬೇಕು, ಈ ಥರ ಇದೆಯಲ್ಲ ಸರ್, ಈ ಥರ ಗ್ಯಾಪ್ ಇಟ್ಕೋಬೇಕು ಸರ್. ಅಂದರೆ ಗಾಳಿ ಮತ್ತು ಬೆಳಕು ಸಫಿಷಿಯೆಂಟಾಗಿ ಬರ್ತದೆ ಸರ್. ಈ ಥರದಿಂದ ಈಗ ನಮ್ಮ ಶೆಡ್ ನೋಡ್ತಾ ಇದ್ದೀರಲ್ಲ, ಈ ಥರನ ನಮ್ಮ ಶೆಡ್ಡನ್ನು ರೈತರು ನಿರ್ಮಾಣ ಮಾಡ್ಕೋಬೇಕು ಸರ್. ಅಂದರೆ ಅವ್ರಿಗೆ ಗಾಳಿ ಬೆಳಕು ಸಫಿಷಿಯೆಂಟಾಗಿ ಬರ್ತದೆ ಸರ್. ಈ ಥರ ರೈತರು ಶೆಡ್ ನಿರ್ಮಾಣ ಮಾಡ್ಕೋಬೇಕು ಸರ್. ಈಗ ಮಳೆ ಏನಾದ್ರು ಜಾಸ್ತಿ ಶೀತ ಟೈಮಲ್ಲಿ ಟರ್ಪಲ್ ಬಿಡ್ಕೊಂಬೋದು? ಹಾಂ ಸರ್. ಜಾಸ್ತಿ ಚಳಿ ಇದ್ದರೆ ತರ್ಪ ಕೆಳಗೆ ಬಿಡ್ಬೇಕು ಸರ್, ಇಲ್ಲಾಂದರೆ ಮೇಲೆ ಏರಿಸಿ ನಡೀತದೆ ಸರ್, ಗಾಳಿ ಬೆಳಕು ಬರುತ್ತೆ. ಸರ್ ಈಗ ಕೋಳಿ ಮರಿ ಬುಕ್ಕಿಂಗು ಮತ್ತು ಪೇಮೆಂಟ್ ಯಾವ ರೀತಿ ಇರುತ್ತೆ? ಸರ್ ಬುಕ್ಕಿಂಗು ಪೇಮೆಂಟ್ ಯಾವ ಥರ ಇರ್ತೈತೆ ಸರ್, ನಮಗೆ ನೀವು 10ರಿಂದ 15 ದಿವಸ ಮುಂಚೆನೇ ನಮಗೆ ಬುಕ್ಕಿಂಗ್ ಮಾಡ್ಕೋಬೇಕು ಸರ್. ಅದಾದಮೇಲೆ ನಾವು ಅದನ್ನು ನಿಮಗೆ ಯಾವ ದಿನ ಬರ್ತಲ್ಲ ಮರಿ, ಅದರಿಂದ 2 ದಿವಸ ಮುಂಚೆನೇ ನಾವು ಕಾಲ್ ಮಾಡಿ ನಿಮಗೆ ಇಂಥ ದಿನಕ್ಕೆ ನಿಮಗೆ ಮರಿ ಬರ್ತೈತೆ ಸರ್, ನೀವೆಲ್ಲ ಫಾರ್ಮುಲಾ ರೆಡಿ ಇಟ್ಕೊಂತೀವಿ ಸರ್. ಮತ್ತು ಪೇಮೆಂಟ್ ಯಾವ ಥರ ಅಂದರೆ ಸರ್, ಮುಂಚೆ ನಮ್ಗೆ ಅಡ್ವಾನ್ಸ್ ಹಾಕ್ಬೇಕು ಸರ್. ಅಡ್ವಾನ್ಸ್ ಹಾಕಿದಾದ್ಮೇಲೆ ಸರ್ ನಾವೆಲ್ಲ ನೋಟ್ ಗೀಟ್ ಮಾಡಿಕೊಂಡು ರೂಟ್ ಎಲ್ಲ ಮಾಡಿಕೊಂಡು ಸರ್ ಆಮೇಲೆ ನೀವು ಮರಿ ತಲುಪಿಸ್ತೇವೆ ಸರ್ ನಾವು. ರಿಮೈನಿಂಗ್ ಪೇಮೆಂಟ್ ಏನು ಇರ್ತೈತಲ್ಲ ಸರ್, ಅದು ನಾವು ಮರಿ ಎಲ್ಲ ಕೊಟ್ಟು ನಿಮ್ಗೆ ಅದಾದಮೇಲೆ ಮರಿ ಎಲ್ಲ ನೀವು ಎಣಿಕೆ ತೊಗೊಂಡು ಆದಾದ್ಮೇಲೆ ನಿಮಗೆ ಪೇಮೆಂಟ್ ಇರ್ತೈತೆ ಸರ್.